ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಪಾರ್ಟ್ಮೆಂಟ್ ಮಾಲೀಕರಿಗೆ ಗುಡ್ ನ್ಯೂಸ್. ಅಪಾರ್ಟ್ಮೆಂಟ್ ಮಾಲೀಕರ ಹಿತರಕ್ಷಣೆಗೆ ಇನ್ನು ಮುಂದೆ ಹೊಸ ಕಾನೂನು ಬರುತ್ತೆ. ದೀರ್ಘಕಾಲದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರದ ಕಡೆಗೆ ಸರ್ಕಾರ ಮಹತ್ವದ ಹೆಜ್ಜೆ ಇಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆ. ಕರಡು ವಿಧೇಯಕ ಕುರಿತು ಇವತ್ತು ಸಾರ್ವಜನಿಕರೊಂದಿಗೆ ಸಮಾಲೋಚನೆಯನ್ನು ನಡೆಸಲಾಗುತ್ತೆ. ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಗುತ್ತೆ. ಏನೇನು ಕೊರತೆ ಇದೆ, ಅದಕ್ಕೆ ಯಾವ ರೀತಿಯಾಗಿ ಪರಿಹಾರ ಬೇಕು, ಯಾವ ರೀತಿಯಾಗಿ ಮಾಡಿದ್ರೆ ಒಳಿತು, ಏನೇನು ಸಾಧಕ ಬಾಧಕಗಳಿವೆ, ಹೀಗೆ ಕರಡು ವಿಧೇಯಕ ಕುರಿತು ಇವತ್ತು ಸಾರ್ವಜನಿಕರೊಂದಿಗೆ ಸಮಾಲೋಚನೆಯನ್ನು ನಡೆಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಡಿಕೆಶಿ. ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಸಮಾಲೋಚನಾ ಸಭೆಯನ್ನ ಇಡಲಾಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಅಭಿಪ್ರಾಯವನ್ನ ಸಂಗ್ರಹ ಮಾಡಿಕೊಳ್ಳಲಾಗುತ್ತೆ. ಇನ್ನು ಅಪಾರ್ಟ್ಮೆಂಟ್ಗಳಿಗೆ ಏಕರೂಪದ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ತರುವಂತಹ ಚಿಂತನೆಯನ್ನ ಮಾಡಲಾಗುತ್ತೆ. ಅಪಾರ್ಟ್ಮೆಂಟ್ ಮಾಲೀಕರು, ನಿವಾಸಿಗಳು ಈ ಸಂಘಗಳ ಸಭೆಯಲ್ಲಿ ಭಾಗಿಯಾಗ್ತಾರೆ. ಏನೇನು ಚರ್ಚೆ ಆಗಬಹುದು ಅನ್ನುವಂಥ ಪ್ರಶ್ನೆ ಇದ್ರೆ ನಿಜಕ್ಕೂ ಹೊಸ ಅಪಾರ್ಟ್ಮೆಂಟ್ ಕರಡು ವಿಧೇಯಕ ಒಳಗೊಂಡಿರುವಂತಹ ಮುಖ್ಯ ಅಂಶಗಳನ್ನು ನೋಡ್ತಾ ಹೋಗೋದಾದ್ರೆ, ವಿವಿಧ ಕಾಯ್ದೆಗಳ ನೋಂದಣಿ ಗೊಂದಲಕ್ಕೆ ಅಂತ್ಯಗೊಳಿಸುವಂತಹ ಉದ್ದೇಶ ಫ್ಲಾಟ್ ಮಾಲೀಕರಿಗೆ ಕೊಡಲಾಗುತ್ತೆ. ಅಂದ್ರೆ ವಿವಿಧ ಕಾಯ್ದೆಗಳಿಗೆ ನೋಂದಣಿ ಗೊಂದಲಕ್ಕೆ ಒಂದಷ್ಟು ಟೆನ್ಷನ್ಗಳಿದ್ದೇ ಇರುತ್ತೆ. ಈ ಅಪಾರ್ಟ್ಮೆಂಟ್ ತೊಗೊಂಡ್ಬಿಡೋದು ಅಂದರೆ ಕಾಮನ್ ಅಲ್ಲ. OC CC ಇರೋದು ಇಲ್ಲದೆ ಇರೋದು ಏನೇನೋ ರೂಲ್ಸ್ಗಳಿದೆ. ಆ ಎಲ್ಲ ಗೊಂದಲಗಳಿಗೆ, ರಿಜಿಸ್ಟರ್ ಗೊಂದಲಗಳಿಗೆ ಅಂತ್ಯಗೊಳಿಸುವಂಥ ನಿಟ್ಟಿನಲ್ಲಿ ಉದ್ದೇಶ. ಫ್ಲಾಟ್ ಮಾಲೀಕರಿಗೆ ಜಮೀನು, ಸಾಮಾನ್ಯ ಪ್ರದೇಶಗಳ ಮೇಲೆ ಕಾನೂನುಬದ್ಧ ಹಕ್ಕು, ಸಾಮಾನ್ಯ ಪ್ರದೇಶಗಳ ಮೇಲೆ ಅವಿಭಾಜ್ಯ ಮಾಲೀಕತ್ವಕ್ಕೆ ಕಾನೂನು ರಕ್ಷಣೆ, ಜೊತೆಗೆ ನಿರ್ವಹಣಾ ವೆಚ್ಚ, ಆ ಮೇಂಟೆನೆನ್ಸ್ ಇದೆಯಲ್ಲ ಅದನ್ನ ಬರ್ಸೋದೇ ಕಷ್ಟ. ತುಷಾರ್ ಗಿರಿನಾಥ್ ಅವರು ಈ ಪ್ರಪೋಸ್ಡ್ ಬಿಲ್ ಬಗ್ಗೆ ತಮಗೆ ಪರಿಚಯ ಮಾಡಿಕೊಡ್ತಾರೆ. ಸೇಲಿಯಂಟ್ ಫೀಚರ್ಸ್ ಆಫ್ ದ ಬಿಲ್ will be introduced to you by our additional chief secretary Shri Tushar Girinath. Prior to that, ನಾನು ಹೇಳಲಿಕ್ಕೆ ಬಯಸುವಂತಹದ್ದು ಸಂಕ್ಷಿಪ್ತವಾಗಿ, ಕರ್ನಾಟಕದಲ್ಲಿ 1972ನೇ ಇಸ್ವಿಯಲ್ಲೇ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಬಗ್ಗೆ ಒಂದು ಕಾನೂನನ್ನು ನಾವು ಮಾಡಿದ್ದೇವೆ. ಆದರೆ ಅದು 72ನೇ ಇಸ್ವಿ ಮಾಡಿರೋದ್ರಿಂದ ಈಗಾಗಲೇ 50 ವರ್ಷ ದಾಟಿದೆ. ದಾಟಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಸಮಾಜದಲ್ಲಿ. ಆವತ್ತು ಏನು ಅಪಾರ್ಟ್ಮೆಂಟ್ ಕಾನ್ಸೆಪ್ಟ್ ಇತ್ತು, ಇವತ್ತಿಗೆ ಭಾಳ ಚೇಂಜಸ್ ಆಗಿದೆ. ಸಬ್ಜೆಕ್ಟು ಇವತ್ತು ಭಾಳ ಕಾಂಪ್ಲೆಕ್ಸ್ ಆಗಿದೆ, ಕಾಲ ಬದಲಾವಣೆ ಆಗಿದೆ, ಆ್ಯಂಡ್ ಅಪಾರ್ಟ್ಮೆಂಟ್ಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗಿದೆ. ಜೊತೆಗೆ ಇವತ್ತು ಆವತ್ತಿಗೆ ಹೋಲಿಕೆ ಮಾಡಿದರೆ ಅಪಾರ್ಟ್ಮೆಂಟ್ಸ್ ಆಸ್ ಎ ಪ್ಲೇಸ್ ಆಫ್ ಡ್ವೆಲ್ಲಿಂಗ್ ಪ್ರಪೋರ್ಷನೇಟ್ ನೋಡಿದಾಗ ತುಂಬ ಜಾಸ್ತಿ ಆಗಿದೆ. ಪ್ರಪೋರ್ಷನೇಟ್ಲಿ ಆಸ್ ಅದರ್ ಮೋಡ್ಸ್ ಆಫ್ ರೆಸಿಡೆನ್ಸ್ ಅಲ್ಲಿ ನೋಡಿದಾಗ ಅಪಾರ್ಟ್ಮೆಂಟ್ಸ್ ಟುಡೇ ಕಾನ್ಸ್ಟಿಟ್ಯೂಟ್ ಎ ಫಾರ್ ಹೈಯರ್ ಪರ್ಸೆಂಟೇಜ್ ಆಫ್ ರೆಸಿಡೆನ್ಸ್ ಆ್ಯಂಡ್ ಪ್ರಿಫರೆನ್ಸ್ ಕಂಪೇರ್ ಟು 1972 ಆರ್ ಈವನ್ 10 years ago ಆರ್ ಈವನ್ 20 years ago. ಸೊ ಇವತ್ತಿನ ಅವಶ್ಯಕತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗಣೇಶ್. ಸದ್ಯಕ್ಕೆ ಬೆಳೀತಾ ಇರುವಂತಹ ನಗರಿ ಬೆಂಗಳೂರಿನಲ್ಲಿ ಈಗ ಅಪಾರ್ಟ್ಮೆಂಟ್ಗಳದ್ದು ಎಷ್ಟರ ಮಟ್ಟಿಗೆ ಹಾವಳಿ ಇದೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಈಗ ಸಡನ್ ಆಗಿ ಇಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಜಾರಿಗೆ ಬರ್ತಾ ಇರೋದು, ಅಥವಾ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಜಾರಿಗೆ ಬರಬಹುದು ಗಣೇಶ್? ಕಾರ್ಯದಲ್ಲಿದೆ, ಆದ್ರೆ ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸ್ವತಃ BDA ಆಗ್ಲಿ KHB ಮಾಡುವಂತಹ ಅಪಾರ್ಟ್ಮೆಂಟ್ ಗಳಿಗೆ ರೇರ ಅನ್ವಯಿಸಿಲ್ಲ ಅನ್ನುವಂತಹ ನಿಯಮಗಳನ್ನು ಸಾರಿರುತ್ತದೆ. ಸಹಜವಾಗಿ ಅಪಾರ್ಟ್ಮೆಂಟ್ ಓನರ್ಸ್ ಗಳಿಗೆ ಒಂದ್ ರೀತಿಯಲ್ಲಿ ಅಸಮಾಧಾನ ಉಂಟಾಗಿರೋದು. ಈ ಒಂದು ಅಪಾರ್ಟ್ಮೆಂಟ್ ಗಳಲ್ಲಿ ಅಂದ್ರೆ ಅನಧಿಕೃತವಾಗಿ ಇರುವಂತಹ ಅಪಾರ್ಟ್ಮೆಂಟ್ ಗಳಿರ್ಬೋದು, ಅಥವಾ ಅನುಮತಿಯನ್ನು ಪಡೆದ ಹೆಚ್ಚುವರಿ ಫ್ಲೋರ್ ಗಳು ನಿರ್ಮಾಣ ಮಾಡಿ ಸೇಲ್ಗಳು ಮಾಡಿರುವಂತಹ ಮನೆಗಳಿರ್ಬೋದು. ಹೀಗೆ ಹಾಗೆ ಅಲ್ಲದೆ ಮೂಲಭೂತ ಸೌಕರ್ಯಗಳ ಕೊರತೆ ಇರ್ಬೋದು, ರಸ್ತೆ ಆಗ್ಲಿ, ಕಾವೇರಿ ನೀರಿನ ವ್ಯವಸ್ಥೆ ಆಗ್ಲಿ, ಕಸದ ನಿರ್ವಹಣೆ ವ್ಯವಸ್ಥೆ ಆಗ್ಲಿ, ಆ ತರದ ವ್ಯವಸ್ಥೆಗಳು ಇಲ್ಲದೆ ಇರುವಂತಹ ಅಪಾರ್ಟ್ಮೆಂಟ್ ಗಳು ಕೂಡ ಸಾಕಷ್ಟು ಸಮಸ್ಯೆಗಳಿದೆ. ಹಾಗಾಗಿ ಅಪಾರ್ಟ್ಮೆಂಟ್ ಓನರ್ಸ್ ಗಳನ್ನ ಅವರ ಸಮಸ್ಯೆಗಳನ್ನು ಆಲಿಸುವುದಕ್ಕೆ CM ಡಿಕೆ ಹಾಗೇನೆ
ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಸಭೆಯನ್ನ ಮಾಡ್ತಿದ್ದಾರೆ. ಈಗ ಸಭೆ ಒಂದ್ ರೀತಿಯಲ್ಲಿ ನಡೀತಾ ಇರುವಂತದ್ದು. ಮುಖ್ಯವಾಗಿ ಇಲ್ಲಿ ಪ್ರಮುಖವಾದಂತಹ ಸಮಸ್ಯೆಗಳೇನಂತ ಅನ್ನೋದ್ರ ಬಗ್ಗೆ ಸುದೀರ್ಘವಾದ ಚರ್ಚೆಗಳು ಆಗ್ತಾ ಇದೆ. ಹಿಂದೆ DCM ಆಗಿರೋ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಇವ್ರನ್ನ ಸಭೆಯನ್ನು ಕರೆದಿದ್ರು. ಅಹವಾಲುಗಳನ್ನ ಸ್ವೀಕರಿಸುವಂತದ್ದು ತಕ್ಷಣದಲ್ಲಿ ಆ ಒಂದು ಸ್ಥಳದಲ್ಲೇ ಪರಿಹಾರ ನೀಡುವಂತ ಪ್ರಕ್ರಿಯೆಗಳು ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಮಾಡಿ ಕೆಲವು ಪರಿಹಾರಗಳನ್ನು ಕೂಡ ಮುಚ್ಚುವಂತ ಪ್ರಯತ್ನವನ್ನು ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಈಗ CM ಆದ್ಮೇಲೆ ಮೊದಲನೇದಾಗಿ ಈಗ ಅಪಾರ್ಟ್ಮೆಂಟ್ ಗಳನ್ನ ಅವರು ಕರೆದಿದ್ದಾರೆ. ಸಹಜವಾಗಿ ಈಗ ಅಪಾರ್ಟ್ಮೆಂಟ್ಗಳು ಡಿ.ಕೆ. ಶಿವಕುಮಾರ್ ಅವರ ಮಾಲೀಕತ್ವದಲ್ಲೂ ಕೂಡ ಸಾಕಷ್ಟು ಅಪಾರ್ಟ್ಮೆಂಟ್ಗಳಿದೆ. ಹಾಗಾಗಿ ಸ್ವತಃ ಅಲ್ಲಿರುವಂತಹ ಸಮಸ್ಯೆಗಳು ಅವರಿಗೆ ಅರಿವಿದೆ. ಹಾಗಾಗಿ ಮೂಲಭೂತವಾಗಿ ಅಲ್ಲಿ ಆಗ್ತಾ ಇರುವಂತಹ ತೊಂದರೆಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಹೆಜ್ಜೆಯನ್ನ ಇಟ್ಟಿರುವಂತದ್ದು. ಥ್ಯಾಂಕ್ ಯು ಗಣೇಶ್ ಹೆಗ್ಡೆ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.